ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಮನೇಲೇ ಮಸಾಲ ಪುರಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಾಡ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ. ಹೊರಗಡೆ ಯಾವ ರೀತಿ ಟೇಸ್ಟಲ್ಲಿ ಸಿಗುತ್ತೆ ಮನೇಲೂ ಕೂಡ ನೀವು ಅದೇ ರೀತಿ ಮಾಡ್ಕೋಬೋದು. ಈವ್ನಿಂಗ್ ಟೈಮ್ಸಲ್ಲಿ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಒಂದು ರೆಸಿಪಿನ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ಗೆ ನೆನೆಸಿಟ್ಕೊಂಡಿರೋಂತಹ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಬಟಾಣಿ ರಾತ್ರಿ ಇಡೀ ನೆನೆಸ್ಬೋದು, ಇಲ್ಲಾಂದರೆ ಒಂದು 4 to 5 hours ಕೂಡ ನೀವು ನೆನೆಸ್ಕೊಂಡು ಯೂಸ್ ಮಾಡ್ಬೋದು. ಆದಷ್ಟು ನೀವು ಒಣಗಿರೋ ಬಟಾಣಿನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟಾಣಿ ಮುಳುಗುವಷ್ಟು ನೀರು ಹಾಕ್ಕೊಂಡು 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಬಟಾಣಿ ಮತ್ತು ಆಲೂಗಡ್ಡೆ ಎರಡೂ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಬೇಯಕ್ಕೆ ಇಟ್ಕೊಂಡು ನೀವು ಮಸಾಲೆಗೆ ರೆಡಿ ಮಾಡ್ಕೋಬೋದು. ಸೊ ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದಾದಮೇಲೆ ಅದು ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಒಂದು ಫೋರ್ಕ್ ಸ್ಪೂನ್ ತೊಗೊಂಡು ಈ ರೀತಿ ಚುಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿರೋದು. ಬಟಾಣಿ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಸೊ ನೋಡ್ತಾ ಇರ್ಬೋದಲ್ವಾ, ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ಅದು ಸ್ಮ್ಯಾಶ್ ಆಗುತ್ತೆ. ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ನೀವು 3 ವಿಷಲ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಮಸಾಲ ಪುರಿ ಅಂದಮೇಲೆ ಪಾನಿ ಇರಲೇಬೇಕಲ್ವ. ಪಾನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರ ನೋಡಿ ಆ್ಯಡ್ ಮಾಡ್ಕೋಬೋದು. 1/4 ಇಂಚಷ್ಟು ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದಲ್ವಾ, ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಿರೋವಂಥ ಪೇಸ್ಟ್ನ ನಾವು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಶೋಧಿಸ್ಕೊಂಡ್ರೆ ತರಿತರಿಯಾಗಿ ಎಲ್ಲೂ ನಿಮಗೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಶೋಧಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಕ್ಕೆ ನಾವು ಚಿಕ್ಕ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೋಬೇಕಾಗತ್ತೆ. ನಾನು ಆಲ್ರೆಡಿ ನೆನೆಸ್ಕೊಂಡಿದ್ದೀನಿ 1 hour ಮುಂಚೆನೇ. ನೀವೇನಾದರೂ ಹುಣಸೆಹಣ್ಣು ನೆನೆಸ್ಕೊಳ್ಳೋದನ್ನು ಮರ್ತೋಗಿದ್ರೆ ಬಿಸಿ ನೀರಿಗೆ ಒಂದು 2 ನಿಮಿಷ ಇಲ್ಲ 5 ನಿಮಿಷ ನೆನೆಸ್ಕೊಂಡ್ರೆ ನಿಮಗೆ ಹುಣಸೆ ಹಣ್ಣಿನ ರಸ ರೆಡಿ ಆಗುತ್ತೆ. ಇದನ್ನು ಕೂಡ ನೀವು ಬೇಕಿದ್ರೆ ಫಿಲ್ಟರ್ ಮಾಡ್ಕೋಬೋದು. ಸೊ ನಾನೀಗ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ, ಲೈಟಾಗಿ ಆಮ್ಚೂರ್ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ಬೇಕಾದಷ್ಟು ಸಾಲ್ಟ್, ಬೇಕಿದ್ರೆ ನೀವು ಜೀರಾ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನೀವೆಲ್ಲದನ್ನು ಒಂದು 1/4 ಟೀ ಸ್ಪೂನಷ್ಟು ಯೂಸ್ ಮಾಡ್ಬೋದು. ಅಂದರೆ ನೀವು ಯೂಸ್ ಮಾಡೋ ಕ್ವಾಂಟಿಟಿ ಮೇಲೆ, ಅಂದರೆ ಪಾನಿ ಎಷ್ಟು ಕ್ವಾಂಟಿಟಿಗೆ ಮಾಡ್ಕೊತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಪಾನಿ ರೆಡಿ ಆಗಿದೆ. ನಂತರ ಮಸಾಲ ಪುರಿಗೆ ಮಸಾಲೆ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು 4 ಲವಂಗ, 1/4 ಇಂಚಷ್ಟು ಚಕ್ಕೆ, ಒಂದು ದೊಡ್ಡ ಸೈಜಷ್ಟು ಆನಿಯನ್ನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ 6ರಿಂದ 7 ಬೆಳ್ಳುಳ್ಳಿ ಎಸಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು 1/4 ಇಂಚಷ್ಟು ಶುಂಠಿನ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಮುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದರೆ ಚಕ್ಕೆ ಲವಂಗ ಆ್ಯಡ್ ಮಾಡಿದಾಗ ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಕಾಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಹೆವಿಯಾಗಿ ಮಸಾಲೆ ಬೇಡ ಅನ್ನೋ ಹಾಗಿದ್ರೆ ಸೋಂಪು ಮತ್ತು ಜೀರಿಗೆನ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು. ಆ್ಯಂಡ್ ಟೊಮ್ಯಾಟೊ ಕೂಡ ನೀವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಆ್ಯಡ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಬಟ್ ದೊಡ್ಡದಾಗಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಗಲೇ ಬೇಯಿಸ್ಕೊಂಡಿರೋಂಥ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/4 ಕಪ್ಪಷ್ಟು ಬಟಾಣಿನ ಆ್ಯಡ್ ಮಾಡ್ಕೋಬೋದು. ಬಟಾಣಿ ಆ್ಯಡ್ ಮಾಡೋದ್ರಿಂದ ಮಸಾಲೆ ತಿಕ್ನೆಸ್ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಬಟಾಣಿ ಬದಲಾಗಿ ಬೇಕಾದರೆ ಹುರ್ಗಡ್ಲೆನ ಕೂಡ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸೇಮ್ ಪ್ಯಾನ್ಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಪ್ಯಾನ್ಗೆ ಆಯಿಲ್ ಆ್ಯಡ್ ಮಾಡಿಲ್ಲ, ಆಗಲೇ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ ಟೊಮ್ಯಾಟೊ ಈರುಳ್ಳಿ, ಸೇಮ್ ಅದೇ ಪ್ಯಾನ್ಗೆ ರುಬ್ಕೊಂಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡಿಬಿಟ್ಟು ಸೇಮ್ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಎಲ್ಲೂ ಗಂಟಿಲ್ಲದೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಜಾಸ್ತಿ ನೀರು ಕೂಡ ಆ್ಯಡ್ ಮಾಡಬಾರ್ದು. ಮಸಾಲೆ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಆಗಲೇ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಈಗ ಗ್ರೈಂಡ್ ಮಾಡ್ಕೊಂಡಿರೋಂತಹ ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡಿ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ತಿಕ್ನೆಸ್ ಆಗು ಕೂಡ ಇರುತ್ತೆ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗೂ ಕೂಡ ಬರುತ್ತೆ. ಜಾಸ್ತಿ ಆಲೂಗಡ್ಡೆನೂ ಹಾಕೋಬಾರ್ದು, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇನ್ ಕೇಸ್ ನೀವೇನಾದರೂ ಒಂದು 2ರಿಂದ 3 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀರಾ ಅಂದರೆ ಚಿಕ್ಕ ಸೈಜಲ್ಲಿ ಒಂದು 2 ಆಲೂಗಡ್ಡೆನ ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಾನೀಗ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಮಸಾಲೆಗೆ ಆ್ಯಡ್ ಮಾಡ್ತಾ ಇದ್ದೀನಿ.
ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸರಿ. ನಾನಿಲ್ಲಿ 2-3 ಜನಕ್ಕಾಗಷ್ಟು ಮಾಡ್ತಾ ಇರೋದಕ್ಕೆ 2 ಫುಲ್ ಆಲೂಗಡ್ಡೆನ ಯೂಸ್ ಮಾಡಿದ್ದೀನಿ. ನಂತರ 1 ಫುಲ್ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ, ಹಾಫ್ ಟೀ ಸ್ಪೂನ್ ಜೀರಿಗೆ ಪುಡಿ, ಹಾಫ್ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಹಾಫ್ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಆ್ಯಂಡ್ ರುಚಿಗೆ ಬೇಕಾಗಿರೋಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮಸಾಲೆ ಏನಾದರೂ ಜಾಸ್ತಿ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ಮಸಾಲ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ತೀರಾ ವಾಟರ್ ಆಗೂ ಇರಬಾರ್ದು, ತೀರಾ ಗಟ್ಟಿಯಾಗೂ ಇರಬಾರ್ದು. ನಿಮಗೆ ಹೊರಗಡೆ ಸಿಗೋದು ಗೊತ್ತೇ ಇರುತ್ತೆ ಅಲ್ವಾ, ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗಬೇಕಾದ್ರೆ ನೀವು ಆಗಲೇ ಬೇಯಿಸಿಟ್ಕೊಂಡಿರೋಂಥ ಬಟಾಣಿನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಬಟಾಣಿ ಜಾಸ್ತಿ ಸ್ಮ್ಯಾಶ್ ಆಗಿದ್ದರೆ ಇಷ್ಟ ಆಗುತ್ತೆ. ಸೊ ಆಲೂಗಡ್ಡೆ ಹಾಕೋವಾಗನೇ ಬಟಾಣಿನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ ಬಟಾಣಿ. ಸೊ ನನಗೆ ಆ ಥರ ಬೇಡ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಈಗ ಬಟಾಣಿನ ಆ್ಯಡ್ ಮಾಡಿದ್ದೀನಿ. ಬಟಾಣಿ ಆ್ಯಡ್ ಮಾಡಿದಾದಮೇಲೆ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಒಂದು 6 to 7 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಆಲೂಗಡ್ಡೆ ಎಲ್ಲ ಹಾಕಿರೋದಕ್ಕೆ ಸೀದೋಗುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸೊ ಮಸಾಲೆ ಈಗ ರೆಡಿ ಆಗಿದೆ. ಸೊ ಸರ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ಗೆ ನಿಮಗೆ ಬೇಕಾಗಿರೋಷ್ಟು ಪೂರಿನ ಹಾಕ್ಕೊಂಡು ಕೈಯಲ್ಲೇ ಲೈಟಾಗಿ ಕ್ರಷ್ ಮಾಡ್ಕೋಬೇಕು. ಈ ರೀತಿ ಕ್ರಿಸ್ಪಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಪೂರಿ ಉಬ್ಬಿ ಬರಬೇಕು ಅಂತಂದರೆ ಇದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ನಮಗೆ ಮಸಾಲೆ ಕೂಡ ರೆಡಿ ಆಗಿದೆ ಅಲ್ವಾ. ನೀವು ಬಿಸಿಯಾಗಿ ಆದರೂ ಮಸಾಲೆನ ಯೂಸ್ ಮಾಡ್ಬೋದು, ಇಲ್ಲ ಸ್ವಲ್ಪ ತಣ್ಣಗಾದ್ಮೇಲಾದರೂ ಯೂಸ್ ಮಾಡ್ಬೋದು. ಬಟಾಣಿ ತೀರಾ ಮೆತ್ತಗಾದರೆ ತಿನ್ನೋವಾಗ ಬಾಯಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಬಟಾಣಿನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಬೇಕಿರೋಷ್ಟು ಮಸಾಲೆನ ಆ್ಯಡ್ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡಿದ್ರಲ್ವ, ತೀರಾ ನೀರಾಗೂ ಇಲ್ಲ, ತೀರಾ ಗಟ್ಟಿಯಾಗೂ ಇಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಮಸಾಲೆ ಗಟ್ಟಿ ಆಗಿದೆ ಅಂತಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಕುದಿಸ್ಕೋಬೋದು. ಹಾಗೆ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರಿಗೆ ಟೊಮ್ಯಾಟೊ ಇಷ್ಟ ಆಗೋದಿಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಟೊಮ್ಯಾಟೋದ್ರಲ್ಲಿ ಅರ್ಧದಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಣ್ಣದಾಗಿ ತುರಿದಿಟ್ಕೊಂಡಿರೋಂತಹ ಕ್ಯಾರೆಟ್, ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು. ನಂತರ ಸೇವ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೇವ್ ಹಾಕೊಳ್ಳೋದ್ರಿಂದ ಮಸಾಲ ಪುರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜೊತೆಗೆ ಸ್ವಲ್ಪ ಖಾರ ಬುಂದಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅಷ್ಟೇ, ಎಷ್ಟು ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಈ ರೀತಿ ಸರ್ವ್ ಮಾಡಿಕೊಂಡು ಮಸಾಲ ಪುರಿ ಟೇಸ್ಟ್ ಮಾಡ್ತಾಯಿದ್ರೆ ಎಷ್ಟು ಸಕ್ಕತ್ತಾಗಿರುತ್ತೆ ಅಲ್ವಾ. ಒಂದು ಸರಿ ಮನೇಲಿ ಈ ರೀತಿ ಮಾಡೋದಕ್ಕೆ ಟ್ರೈ ಮಾಡಿ, ಮತ್ತೆ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಖಂಡಿತ ಮನೇಲೇ ಮಾಡ್ಕೊಂಡು ತಿಂತೀರಾ. ಸೊ ಇವತ್ತಿನ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಇಷ್ಟ ಇದ್ದರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ನೀವು ಟ್ರೈ ಮಾಡಿರೋ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.